ತವರೂರು ಅನಿಸ್ಕೊಂಡಿರ್ತಕ್ಕಂಥ ಕೋಲಾರ ಜಿಲ್ಲೆ ಇವತ್ತು ಒಂದು ರಾಜ್ಯದ ಯಾವುದೇ ಒಂದು ದಲಿತ ಅಧಿಕಾರಿ ಇಲ್ಲಿಗೆ ಬರಬೇಕು ಅಂತಂದರೆ ಎಲ್ಲ ಒಂದು ಕಡೆ ಅವರಿಗೆ ಭಯ ಉಂಟಾಗ್ತಾ ಇದೆ. ಯಾಕೆ ಅಂತಂದರೆ ಈ ಹಿಂದೆಯಿಂದನೂ ಮೇಲ್ವರ್ಗದ ಅಧಿಕಾರಿಗಳು ಯಾರಾದರೂ ಬಂದು ಉನ್ನತ ಮಟ್ಟದಲ್ಲಿ ಯಾರಾದರೂ ಕೂತ್ಕೊಂಡಾಗ ಯಾವುದೇ ಒಂದು ಪ್ರತಿಭಟನೆಗಳು ಇರೋದಿಲ್ಲ, ಅಧಿಕಾರಿಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ, ಅವರ ಕಾರ್ಯಕಲಾಪಗಳು ಚೆನ್ನಾಗಿ ನಡೀತಾ ಇರ್ತವೆ. ಆದರೆ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ದಲಿತ ಅಧಿಕಾರಿಗಳು ಯಾವುದೇ ಇಲಾಖೆಯಲ್ಲಾಗಿರ್ಬೋದು, ಅಧಿಕಾರಿಗಳು ಬಂದು ಒಂದು ಕೆಲವೇ ದಿನಗಳಲ್ಲಿ ಕೆಲಸ ಮಾಡಿದರೆ ಮೇಲ್ವರ್ಗದ ಜನ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಆ ದಲಿತ ವರ್ಗದ ಅಧಿಕಾರಿಗಳನ್ನು ಕೆಲಸ ಮಾಡಲಿಕ್ಕೆ ಈ ಕೋಲಾರ ಒಂದು ಜಿಲ್ಲೆಯಲ್ಲಿ ಬಿಡ್ತಾ ಇಲ್ಲ ಅಂತೇಳಿ ನಮ್ಮ ಗಮನಗಳಿಗೆ ಬಂದಿದೆ. ಏನು ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ 3 ಭಾಗ ಒಂದು ಮೀಸಲಾತಿ ಕ್ಷೇತ್ರಗಳಿದ್ದಾವೆ, 3 ಭಾಗ 3 ತಾಲೂಕುಗಳು ಬಂದು ಜನರಲ್ ಕ್ಷೇತ್ರಗಳಿದ್ದಾವೆ. ಅಂಥ ಒಂದು ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ ಇವತ್ತು ಈ ರೀತಿ ಘಟನೆಗಳು ನಡೀತಾ ಇದ್ರೆ ಯಾವೊಂದು ಮುಖಂಡರು ಸಹ ದಲಿತ ಸಮುದಾಯದ ಮುಖಂಡರು ಯಾರನ್ನು ನೋಡ್ಕೊಂಡಿರೋದಿಲ್ಲ. ಯಾಕೆ ಅಂತಂದರೆ ಇವತ್ತೊಂದು ಒಳ್ಳೆ ಕೆಲಸ ನಡೀತಾ ಇದೆ ಅಂತಂದರೆ ಈ ಹಿಂದೆ ಇದ್ದಂಥ ಒಂದು ವೆಂಕಟೇಶ್ವರಮ್ಮ ಮೇಡಮ್ ಅವರಿದ್ದಾಗೂ ಅಷ್ಟೇ, ಆಗ ಘನ ಸರ್ಕಾರ ಏನೋ ಒಂದು PTCL ಆಕ್ಟಲ್ಲಿ ಇರ್ತಕ್ಕಂಥ ಕೇಸುಗಳನ್ನು ಕೂಡಲೇ ಬೇಗ ಇತ್ಯರ್ಥ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರು ಆದೇಶ ಮಾಡಿದಾಗ ಆದಷ್ಟು ಬೇಗ ಅಧಿಕಾರಿ ವರ್ಗನೂ ಅದಕ್ಕೊಂದು ಬೆಲೆ ಕೊಡಬೇಕು, ಸಚಿವರಿಗೊಂದು ಗಮನ ಕೊಡಬೇಕು, ಆಯುಕ್ತರಿಗೊಂದು ಗಮನ ಕೊಡಬೇಕು. ಆ ಎಲ್ಲ ರೀತಿಯಲ್ಲೂ ಆ ಒಂದು PTCL ಕೇಸುಗಳಾಗಿರ್ಬೋದು, L&O ಆಗಿರ್ಬೋದು, L&D REO ಆಗಿರ್ಬೋದು, CR ಆಗಿರ್ಬೋದು, ಇಂಥ ಒಂದು ಕೇಸುಗಳನ್ನು ಇವತ್ತು ಬಹಳಷ್ಟು ಬೇಗ ಬಗೆಹರಿಸಿ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯನ್ನು ಪ್ರಥಮ ಜಿಲ್ಲೆಯಾಗಿ ಇವತ್ತು ಗೌರವ ತಂದು ಕೊಟ್ಟಿದೆ. ಅಂಥ ಒಂದು ಕೇಂದ್ರ ಸ್ಥಾನದಲ್ಲಿ ಇವತ್ತು ಒಂದು ಒಳ್ಳೆಯ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದೇ ಒಂದು ನೆಪಗಳನ್ನು ಇಟ್ಕೊಂಡು ಅಧಿಕಾರಿಗಳ ವಿರುದ್ಧ ಹೋರಾಟಗಳು ಮಾಡೋದು ಇದು ನಾವು ಯಾರೂ ಸಹಿಸೋದಿಲ್ಲ. ಯಾಕೆ ಅಂತಂದರೆ ತಪ್ಪಿದ್ರೆ ಎಲ್ಲರೂ ಸೇರಿ ಪ್ರಶ್ನೆ ಮಾಡೋಣ. ತಪ್ಪಿಲ್ಲ ಅಂತಂದಾಗ ಏಕಾಏಕಿ ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟರೆ ನಾವು ಯಾರೂ ನೋಡ್ಕೊಂಡಿರೋದಿಲ್ಲ. ಇಡೀ ಜಿಲ್ಲೆಯಲ್ಲಿ ಇವತ್ತು ದಲಿತ ಸಮೂಹ ಅತಿ ಹೆಚ್ಚಾಗಿದೆ. ನಿಮ್ಮ ಕಾರ್ಯಕಲಾಪಗಳಿಗೆ ನಾವು ಯಾರೂ ತೊಂದರೆ ಕೊಡೋದಿಲ್ಲ. ನಿಮ್ಮ ಕಾರ್ಯಗಳು, ನಿಮ್ಮ ಕೆಲಸಗಳು ಏನಾದರೂ ಇದ್ದರೆ ನಿಮ್ಮ ದೊಡ್ಡ ಮಟ್ಟದ ಅಧಿಕಾರಿಗಳಲ್ಲಿ ಕೂತು ಬಗೆಹರಿಸ್ಕೊಳ್ಳಿ. ಅದನ್ನು ಬಿಟ್ಟು ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟರೆ ನಾವು ಮುಂದೊಂದು ದಿನ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಇಲಾಖೆಯಲ್ಲಿ ದಲಿತ ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು. ತೊಂದರೆ ಇದ್ದಲ್ಲಿ ಎಲ್ಲರೂ ಸೇರಿ ಹೋರಾಟ ಮಾಡೋಣ. ಹಾಗೇನಾದರೂ ಇದ್ದಿದ್ದ ಪಕ್ಷದಲ್ಲಿ ನೀವೇನಾದ್ರೂ ಮುಂದುವರಿಯೋದಾದರೆ ಇಡೀ ಜಿಲ್ಲೆಯಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ನಾವು ಕೊಂಡೊಯ್ಯಬೇಕಾಗ್ತದೆ ಈ ಒಂದು ಪ್ರತಿಭಟನೆಯನ್ನು ಅಂತ ಹೇಳ್ತಾ ಇವತ್ತು ಈ ಮನವಿಯನ್ನು ಓದಿ ಮಾನ್ಯ ಮೇಡಮ್ ಅವ್ರು ಕೊಡ್ತಾ ಇದ್ದೀವಿ. ಇದನ್ನ ಮನವಿ ಸ್ವೀಕರಿಸಿ ಏನು ನಮ್ಮ ಅಡಿಷನಲ್ಲು AC ಅಧಿಕಾರಿಗಳಾಗಿತ್ತಂಥವ್ರಿಗೆ ತಾವುಗಳೆಲ್ಲನೂ ರಕ್ಷಣೆ ಇರಬೇಕು. ಅವರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ತಾವೂ ಕ್ರಮ ಕೈಗೊಳ್ಬೋದು, ರಾಜ್ಯ ಸರ್ಕಾರಕ್ಕೆ ಬರೀಬಹುದು ಅಂತ ಹೇಳ್ತಾ